ತತ್ಪುರುಷೋ ಮಾನವಃ ಸಯೇನಾನ್ ಬ್ರಹ್ಮ ಗಮಯತಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 13ನೇ ಅಧ್ಯಾಯದ 22ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ದ್ವಾರಕೆಗೆ ಹೋಗಿ ಯಾದವರನ್ನ ನೋಡಿ ಬರಬೇಕು, ಕೃಷ್ಣನ ಸಂದರ್ಶನ ಮಾಡಿ ಬರಬೇಕು ಅಂತ ಹೋದಂಥ ಅರ್ಜುನ ಕೆಲವು ದಿವಸಗಳಾದರೂ ಕೂಡ ಬರಲಿಲ್ಲ. 7 ದಿವಸಗಳಾದರೂ ಬರಲಿಲ್ಲ. ಅದು 7 ತಿಂಗಳಿನಂತೆ ಭಾಸ ಆಯಿತು ಧರ್ಮರಾಜನಿಗೆ. ಅವನು ಭೀಮಸೇನನೆದುರಿಗೆ ತನ್ನ ದುಗುಡವನ್ನು ತೋಡಿಕೊಂಡ. ಅನೇಕ ಉತ್ಪಾತಗಳನ್ನು ನಾನು ನನ್ನ ಸುತ್ತಮುತ್ತಲು ಕಾಣ್ತಾ ಇದ್ದೇನೆ. ಇದನ್ನೆಲ್ಲ ನೋಡಿದರೆ ಪ್ರಾಯ ಪರಮಪುರುಷನಾದ ಕೃಷ್ಣ ಈಗ ಭೂಮಿಯನ್ನು ಬಿಟ್ಟು ಹೋಗಿದ್ದಿರಬೇಕು. ಇದೇ ಮೊದಲಾಗಿ ಅವನ ಮಾತು ಸಾಗಿತ್ತು. ಆಗ ಇತಿ ಚಿಂತಯತಸ್ತಸ್ಯ ದೃಷ್ಟಾರಿಷ್ಟೇನ ಚೇತಸ, ಆ ಸಂದರ್ಭದಲ್ಲಿ ಈ ಅರ್ಜುನ ಧರ್ಮರಾಜನ ಬಳಿಗೆ ಬಂದ. ಅದು ನಾವೀಗ ನೋಡುವಂಥ ಕಥಾ. ಅನೇಕ ಅಶುಭಗಳನ್ನು ಇವನು ಮೊದಲೇ ಕಾಣ್ತಾ ಇದ್ದ ಈ ಧರ್ಮರಾಜ, ಅಪಶಕುನಗಳನ್ನು. ಅದೇ ಸಂದರ್ಭದಲ್ಲಿ ದ್ವಾರಕೆಯಿಂದ ಅರ್ಜುನ ಬಂದ. ತಮ್ಮ ಪಾದಯೋ ನಿಪತಿತಂ ಅಯಥಾಪೂರ್ವ ಮಾತುರಂ. ಅಣ್ಣನಿಗೆ ನಮಸ್ಕಾರ ಮಾಡಿದವನು ಅಲ್ಲೇ ನಿಂತ್ಕೊಂಡ. ಅವನ ಮುಖದಲ್ಲಿ ಕಳೆ ಇರಲಿಲ್ಲ. ಹಿಂದೆ ಎಂದೂ ಆ ಥರ ಆಗಿದ್ದಿಲ್ಲ. ಮುಖ ಕೆಳಗೆ ಮಾಡಿದ್ದ, ಮತ್ತೆ ಕಣ್ಣೀರು ಸುರಿಸ್ತಾ ಇದ್ದ. ಅದನ್ನು ನೋಡಿ ಈ ಧರ್ಮರಾಜನಿಗೂ ಕೂಡ ಉದ್ವೇಗ ಆಯಿತು. ಏನೋ ಅನಿಷ್ಟ ಸಂಭವಿಸಿದ್ದಿರಬೇಕು ಅಂತಲೇ ಅವನಿಗೆ ಅನಿಸಿತು. ಅದಕ್ಕಾಗಿ ಈ ಮುಂದಿನಂತೆ ಅವನು ಮಾತಾಡಲಿಕ್ಕೆ ತೊಡಗಿದ. ಅವನಿಗೆ ನಾರದರು ಹೇಳಿದ್ದು ನೆನಪಿಗೆ ಬಂತು. ಸಂಸ್ಮರಣ ನಾರದೇರಿತಂ. ಅರ್ಜುನನನ್ನು ಈ ಮುಂದಿನಂತೆ ಕೇಳಿದಂತೆ, ಕಚ್ಚಿದ ಅನರ್ಥಪುರ್ಯಾಂನಃ ಸುಹೃದ ಸುಖಮಾಸತೆ. ದ್ವಾರಕೆಯಲ್ಲಿ ನಮ್ಮ ಎಲ್ಲ ಬಂಧುಗಳು ಕೂಡ ಕುಶಲಿಗಳಾಗಿದ್ದಾರೋ ಹೇಗೆ ಅಂತ. ಆ ದ್ವಾರಕೆಯಲ್ಲಿ ಇರುವಂಥ ಯಾದವರಲ್ಲಿ ಅನೇಕ ಕವಲುಗಳು, ಮಧು ಎಂಬ ಮೂಲ ಪುರುಷನಿಂದ ಬಂದಂಥ ಒಂದು ಕವಲು, ಭೋಜರು ಅಂತ ಮತ್ತು ಕೆಲವರು, ದಾಶಾರ್ಹರು ಅಂತ ಕೆಲವರು, ಅರ್ಹರು ಅಂತ ಮತ್ತೊಂದು ಕವಲು, ಸಾತ್ವತರು, ಅಂಧಕರು, ವೃಷ್ಣಿಗಳು, ಹೀಗೆಲ್ಲ ಅನೇಕ ಕವಲುಗಳು. ಅವರೆಲ್ಲ ಕುಶಲಿಗಳಾಗಿದ್ದಾರೋ ಹೇಗೆ. ಶೂರೋ ಮಾತಾಮಹ ಕಚ್ಚಿತ್. ನಮ್ಮ ತಾಯಿಯ ತಂದೆ ಶೂರ, ಅವನು ಸುಖಿಯಾಗಿದ್ದಾನೋ ಹೇಗೆ. ಸೋದರ ಮಾವನಾದಂಥ ವಸುದೇವ, ಅವನ ತಮ್ಮಂದಿರು, ಅವನ ಪತ್ನಿಯರು, ಸೋದರಿಯರು, ಮಕ್ಕಳು, ಅವರೆಲ್ಲ ಹೇಗೆ ಕುಶಲಿಗಳಾಗಿದ್ದಾರ. ಮತ್ತು ಅಸತ್ಪುತ್ರ ರಾಜ ಆಹುಕ, ಕಂಸನೆಂಬ ದುಷ್ಟ ಮಗನನ್ನು ಪಡೆದು ಜೀವಮಾನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದಂಥ ಈ ಆಹುಕ ರಾಜ ಉಗ್ರಸೇನ, ಅವನ ತಮ್ಮ ದೇವಕ, ಕೃತವರ್ಮ, ಅವನ ತಂದೆ ಹೃದಿಕ, ಅಕ್ರೂರ, ಜಯಂತ, ಗದ, ಸಾರಣ, ಶತ್ರುಜಿತ ಮೊದಲಾದಂಥ ಯಾದವರು ಕ್ಷೇಮಗೊಂಡಿದ್ದಾರಾ ಹೇಗೆ. ಬಲರಾಮ ಯಾದವರ ಹಿರಿಯ, ಮತ್ತು ಪ್ರದ್ಯುಮ್ನ, ಅನಿರುದ್ಧ, ಸುಷೇಣ, ಚಾರುದೇಷ್ಣ, ಸಾಂಬ, ಅವನು ಜಾಂಬವತಿಯ ಮಗ, ಸಪುತ್ರಾಹ ಋಷಭಾದಯ, ಇವರೆಲ್ಲರೂ ಕೂಡ ಕುಶಲಿಗಳಾಗಿದ್ದಾರೋ ಹೇಗೆ. ಕೃಷ್ಣನ ಅನುಚರರು ಕೆಲವರಿದ್ದಾರೆ, ಅವನ ಮಂತ್ರಿಗಳಂತೆ ಇರುವಂಥವರು. ಉದ್ಧವ, ನಂದ, ಸುನಂದ ಮೊದಲಾದವರು.
ಇವರೆಲ್ಲ ಹೇಗಿದ್ದಾರೆ ಈಗ ಅಂತ ಅವರನ್ನು ನೆನಪಿಸ್ಕೊಂಡ. ನಂದ ಸುನಂದ ಶೀರ್ಷಣ್ಯಾಹ ಅಂತಿದೆ. ಶೀರ್ಷಣ್ಯರು ಅಂದರೆ ಅದು ಮುಖ್ಯರಾದವರು ಅಂತ ಅರ್ಥ. ಅಪಿ ಸ್ವಸ್ತ್ಯಾಸತೆ ಸರ್ವೇ ರಾಮಕೃಷ್ಣ ಭುಜಾಶ್ರಯ. ಎಲ್ಲರೂ ಕೂಡ ಈ ರಾಮ ಮತ್ತು ಬಲರಾಮ ಮತ್ತು ಕೃಷ್ಣ ಇವರಿಬ್ಬರ ಪರಾಕ್ರಮವನ್ನು ಆಶ್ರಯಿಸಿ ಇವರೆಲ್ಲರೂ ಜೀವಿಸಿದ್ದವರು. ಇವರು ಇವತ್ತು ಸುಖಿಗಳಾಗಿದ್ದಾರೋ ಹೇಗೆ, ಮತ್ತು ನಮ್ಮ ಕುಶಲವನ್ನು ಅವರು ಕೇಳ್ತಾ ಇದ್ದಾರೋ ಹೇಗೆ, ನಮ್ಮ ಬಗ್ಗೆ ಇನ್ನೂ ಸ್ನೇಹವನ್ನು ಇಟ್ಕೊಂಡಿದ್ದಾರೋ ಹೇಗೆ. ಭಗವಾನಪಿ ಗೋವಿಂದ ಬ್ರಹ್ಮಣ್ಯೋ ಭಕ್ತವತ್ಸಲ ಕಚ್ಚಿತ್ ಪುರೇ ಸುಧರ್ಮಾಯಾಮ್ ಸುಖಮಾಸ್ತೆ ಸುಹೃದ್ವತಃ. ಯಾವತ್ತೂ ನಮ್ಮ ಕ್ಷೇಮದಲ್ಲೇ ಆಸಕ್ತ, ಜಗತ್ತಿನ ಕ್ಷೇಮದಲ್ಲೇ ಆಸಕ್ತನಾದವನು ಈ ಕೃಷ್ಣ. ಅವನು ಆ ದ್ವಾರಕಾನಗರದ ಸುಧರ್ಮ ಅನ್ನುವ ಸಭಾ, ಆ ಸಭೆಯಲ್ಲಿ ಸುಖಿಯಾಗಿದ್ದಾನೋ ಹೇಗೆ ಅದನ್ನು ಹೇಳು. ಇದೊಂದು ಪ್ರಶ್ನೆ ಕೇಳಿದೆ. ಇದಕ್ಕೆ ಭಾಗವತ ತಾತ್ಪರ್ಯ ನಾರದ ಪುರಾಣದ ಒಂದು ಶ್ಲೋಕವನ್ನು ಉದ್ಧರಿಸಿದೆ. ಯಥಾ ಅನ್ಯೇಷಾಂ ಸುಖಂ ಭವಿಷ್ಯತಿ ತಥಾ ನಿತ್ಯ ಸುಖತ್ವಾದ್ ಧರೇಹೆ. ಕೃಷ್ಣ ಸುಖದಿಂದ ಇರುವುದು ಅಂದ್ರೆ ಏನು? ಕೃಷ್ಣನಿಗೆ ದುಃಖ ಆಗೋದು ಯಾವಾಗ? ಕೃಷ್ಣನಿಗೆ ದುಃಖ ಆಗೋ ಸಾಧ್ಯತೆಯೇ ಇಲ್ಲ. ಅವನು ಸುಖವಾಗಿದ್ದಾನ ಅಂತ ಕೇಳಿದರೆ ಕೃಷ್ಣನಂಥವರು ಮತ್ತು ಕೃಷ್ಣ ಇವರೆಲ್ಲರೂ ಸುಖಿಗಳಾಗಿದ್ದಾರಾ ಕುಶಲಿಗಳಾಗಿದ್ದಾರಾ ಅಂತ ಕೇಳಿದರೆ ಬೇರೆಯವರಿಗೆ ಸುಖ ಆಗುವಂತೆ ಅವರಿದ್ದಾರೋ ಇಲ್ಲೋ, ಅವರಿಂದ ಜಗತ್ತಿಗೆ ಸುಖ ಆಗ್ತಾ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಅಷ್ಟೆ. ಅವರು ಯಾವತ್ತೂ ಜಗತ್ತಿನ ಕ್ಷೇಮವನ್ನೇ ಚಿಂತನೆ ಮಾಡ್ತಾರೆ. ಆದರೆ ಈ ಜಗತ್ತು ಸತ್ಕಾರ್ಯಗಳಲ್ಲಿ ತೊಡಗಿ ಕೃಷ್ಣ ಬಲರಾಮನಂಥವರ ಒಟ್ಟಾರೆ ಭಗವಂತ ಮತ್ತು ಭಾಗವತರ ಅನುಗ್ರಹದಿಂದ ಕ್ಷೇಮವನ್ನು ಪಡೆದಿದೆಯೋ ಹೇಗೆ, ಇದು ಅಲ್ಲಿರೋ ಪ್ರಶ್ನೆ. ಅತ್ಯುತ್ತಮಾನಾಮಂತಿದೆ ಭಗವಂತನ ಅವತಾರಗಳು, ಮತ್ತು ಕೆಲವರು ಭಾಗವತರು ಅಂತ ಕೂಡ ಅದಕ್ಕೆ ಅರ್ಥ ಮಾಡ್ತಾರೆ. ಅತ್ಯುತ್ತಮಾನಾಮ್ ಅಂತಂದರೆ ಭಗವಂತನ ಅವತಾರಗಳು ಅಂತ ಕೆಲವ್ರದ್ದು ಅಭಿಪ್ರಾಯ. ಭಾಗವತರು ಯಾರನ್ನಾದರೂ ಇಟ್ಕೋಬಹುದು ಅಂತ ಇನ್ನು ಕೆಲವ್ರದ್ದು ಅಭಿಪ್ರಾಯ. ನಿತ್ಯದ ಆಪ್ತ ಸುಖತ್ವಾತ್ತು ನತೇಷಾಂ ಯುಜ್ಯತೆ ಕ್ವಚಿತ್. ಕೇವಲ ಇಲ್ಲಿ ಭಗವಂತನ ಅವತಾರ ಅಂತ ನಾವು ಅರ್ಥ ಮಾಡಿದರೆ ಸರಿ ಆಗ್ತದೆ. ಯಾಕೆಂದರೆ ಯಾವ ಕಾಲಕ್ಕೂ ಹಿಂದೂ ಇಂದು ಮುಂದು ಯಾವ ಕಾಲಕ್ಕೂ ನಿತ್ಯ ಸುಖ ಸ್ವರೂಪನಾಗಿರುವಂಥವನು ಭಗವಂತ. ಅವನು ಮತ್ತು ಲಕ್ಷ್ಮೀದೇವಿ ಅವರಿಬ್ಬರ ಅವತಾರಗಳನ್ನು ಕುರಿತು ಇದು ಕೇಳಿದಂತೆ ಆಗ್ತದೆ. ಆದರೆ ಮತ್ತು ಕೆಲವು ಜನ ವ್ಯಾಖ್ಯಾನಕಾರರು ಬೇರೆ ದೊಡ್ಡವರು ಎಲ್ಲರ ಕುರಿತು ಹೀಗೆ ಪ್ರಶ್ನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಯಾರನ್ನಾದರೂ ಗುರುಗಳು ಸ್ವಾಮಿಗಳು ಮೊದಲಾದವ್ರನ್ನ ಭೇಟಿ ಮಾಡಿದರೆ ತಾವು ಕುಶಲಿಗಳಾಗಿದ್ದೀರಾ ಅಂತ ಕೇಳುವುದು ಥರ ಅಲ್ಲ. ತಮ್ಮ ಅನುಗ್ರಹ ನಮ್ಗೆ ಯಾವತ್ತೂ ಇರಲಿ, ನಾವು ಕುಶಲಿಗಳಾಗಿರ್ತೀವಿ ಅಂತ ಅವರಿಂದ ನಾವು ಆಶಿಸಬೇಕು. ಅದಕ್ಕಾಗಿ ಯಾದವಾರ್ಯರು ಅತ್ಯುತ್ತಮಾನಾಂ ಸರ್ವೋತ್ತಮಾನಾಂ ಹರಿ ಅವತಾರಾಣಾಂ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದಂತೆ ಕೆಲವರು ಬೇರೆಯವರು ಭಗವಂತನ ಅವತಾರಗಳಲ್ಲದೇನೆ ಇನ್ನೂ ಕೆಲವು ಭಾಗವತರು ಅವ್ರ ಕುರಿತು ಹೀಗೆ ಮಾತಾಡಬೇಕು ಅಂತ, ಹೀಗೆ ನಾವು ಅರ್ಥ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಮಂಗಲಾಯ ಚ ಲೋಕಾನಾಂ ಕ್ಷೇಮಾಯ ಚ ಭವಾಯ ಚ ಆಸ್ತೆ ಯದುಕುಲಾಂಬೋಧೌ ಆದ್ಯೋ ಅನಂತ ಸಖಃ ಪುಮಾನ್. ಅವನೇ ಈ ಜಗತ್ತಿನ ಕ್ಷೇಮಕ್ಕಾಗಿ ಸುಖಕ್ಕಾಗಿ ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಅವನು ಈ ಯದುಕುಲ ಎಂಬ ಸಾಗರದಲ್ಲಿ ಚಂದ್ರನಂತೆ ಹುಟ್ಟಿ ಬಂದಿದ್ದಾನೆ, ಬಲರಾಮನ ಜೊತೆಗೆ ಅವತಾರ ಮಾಡಿದ್ದಾನೆ. ಚಂದ್ರನಂತೆ ಅನ್ನುವ ಒಂದು ಶಬ್ದ ಮೂಲ ಶ್ಲೋಕದಲ್ಲಿ ಇಲ್ಲ ಅನ್ನೋದನ್ನು ಗಮನಿಸಬೇಕಷ್ಟೆ. ಕ್ಷೀರಸಾಗರದಲ್ಲಿ ಚಂದ್ರ ಹುಟ್ಟಿದಂತೆ ಯದುಕುಲದಲ್ಲಿ ಕೃಷ್ಣ ಎಂಬ ಚಂದ್ರ ಹುಟ್ಟಿದ ಅಂತ ಅದನ್ನು ಅನುವಾದಕಾರರು ಆ ಥರ ಮಾಡ್ತಾರೆ. ಮೂಲದಲ್ಲಿ ಚಂದ್ರ ಅಂತ ಅನ್ನೋದೇನಿಲ್ಲ. ಅನಂತ ಅಂದರೆ ಬಲರಾಮ, ಆ ಬಲರಾಮನ ಜೊತೆಗೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಈ ಕೃಷ್ಣನ ರಕ್ಷಣೆ ಸಮಸ್ತ ಪ್ರಪಂಚಕ್ಕೂ ಕೌರವರಿಗೂ ಕುರುವಂಶದಲ್ಲಿ ಹುಟ್ಟಿದ ನಮಗೂ ಇತ್ತು, ಯಾದವರಿಗಂತೂ ಇದ್ದೇ ಇತ್ತು. ಯದ್ ಬಾಹುದಂಡೈರ್ ಗುಪ್ತಾಯಾಂ ಸ್ವಪುರ್ಯಾಂ ಯದವಃ ಅರ್ಚಿತಾಃ ಕ್ರೀಡಂತಿ ಪರಮಾನಂದಂ ಮಹಾಪೌರುಷಿಕಾಃ ಇವ
ಕೃಷ್ಣನ ರಕ್ಷಣೆ ಇದ್ದುದರಿಂದಲೇ ನಿಶ್ಚಿಂತರಾಗಿ ಯಾದವರು ಈ ಮುಕ್ತ ಲೋಕದಲ್ಲಿ ಮುಕ್ತರಿರುವಂತೆ ಮಹಾಸುಖ ಅನುಭವಿಸ್ತಾ ಇದ್ದಾರಲ್ಲ, ಆ ಕೃಷ್ಣ ಸುಖಿಯಾಗಿದ್ದಾನೋ ಹೇಗೆ ಅಂತ ಅದರ ಅಭಿಪ್ರಾಯ. ಮಹಾಪೌರುಷಿಕಾಹ ಇವ ಅಂತ ಇಲ್ಲಿ ಶಬ್ದ ಇದೆಯಲ್ಲ, ಅದಕ್ಕೆ ವಿಜಯಧ್ವಜರು ಮಾಡುವಂಥ ಅರ್ಥ ಹೀಗಿದೆ: ಪರಮಾನಂದಂ ಪ್ರಾಪ್ಯ ಮಹಾಪೌರುಷಿಕಾಹ ಇವ ಮುಕ್ತಾಹ ಇವ, ಮುಕ್ತರಂತೆ. ಅದಕ್ಕೆ ಮತ್ತೂ ಒಂದು ಅರ್ಥ ಬರೆದಿದ್ದಾರೆ ವಿಜಯಧ್ವಜ ತೀರ್ಥರು. ಈ ಕುಬೇರನ ರಕ್ಷಣೆಯಲ್ಲಿರುವಂತಹ ಚೈತ್ರರಥ ವನದಲ್ಲಿ ಯಕ್ಷರು ಹೇಗೆ ವಿಹಾರ ಮಾಡ್ತಿರ್ತಾರೋ ಹಾಗೆ ಅಂತ ಮತ್ತೊಂದು ಅರ್ಥನೂ ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ತಮ್ಮ ಅನುವಾದದಲ್ಲಿ ಹೇಳಿದ್ದಾರೆ. ಮಹಾಪೌರುಷಿಕ ಅನ್ನೋದಕ್ಕೆ ನಿರ್ದಿಷ್ಟವಾದ ಅರ್ಥ ಏನಿಲ್ಲ. ಮುಕ್ತರು ಅಂತನೂ ಅರ್ಥ ಆಗ್ಬೋದು, ಏನೇನೂ ಅರ್ಥ ಆಗ್ಬೋದು. ಅದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ಹೀಗೆ ಸ್ವೀಕಾರ ಮಾಡಬೇಕಷ್ಟೆ. ಮಹಾಪೌರುಷಿಕಾಹ ಮಹಾಪುರುಷಾಹ, ಮಹಾಪುರುಷೋ ಹರಿಹಿ ತದ್ಭಕ್ತಾಹ ಮುಕ್ತಾಹ ಇವೇತ್ಯರ್ಥ ಅಂತ ಯಾದವಾರ್ಯರು ಬರೀತಾರೆ. ಮಹಾಪೌರುಷಿಕ ಅಂದರೆ ಈ ಮುಕ್ತರು ಅಂತ ಅರ್ಥ ಆಗುವುದು ಹೇಗೆ ಅಂದರೆ, ಮಹಾಪುರುಷ ಅಂದರೆ ಪರಮಪುರುಷನಾದಂಥ ಭಗವಂತ. ಆ ಪರಮಪುರುಷನಾದಂಥ ಭಗವಂತನ ಅನುಚರರು ಅಂತ ಅವರು ಅಭಿಪ್ರಾಯ ಹೇಳ್ತಾರೆ. ಇದಿಷ್ಟು ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ ಅರ್ಥ ಆಯಿತು. ಇದಕ್ಕೆ ಶ್ರೀಧರರು ಹೇಳ್ತಾರೆ, ಮಹಾಪೌರುಷಿಕಾಹ ಅಂದರೆ ವೈಕುಂಠನಾಥ ಅನುಚರಾಹ. ಮಹಾಪುರುಷ ಅಂದರೆ ಭಗವಂತ, ಮಹಾಪುರುಷೋ ವಿಷ್ಣು, ಅವನ ಅನುಚರರು ವೈಕುಂಠ ಲೋಕದಲ್ಲಿರುವಂಥ ಅನುಚರರು. ಅದು ಮುಕ್ತ ಲೋಕದ ಅನುಚರರು ಇರಬಹುದು, ಅಥವಾ ವೈಕುಂಠದಲ್ಲೇ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡೆರಡಿದ್ದನ್ನು ನಾವು ಕೇಳ್ತೀವಲ್ಲ, ಅದರಿಂದ ಅಮುಕ್ತ ಸ್ಥಾನದಲ್ಲಿರುವಂಥ ಅನುಚರರು ಆಗಿರಬಹುದು, ಯಾವುದೂ ಆಗಬಹುದು. ಯಕ್ಷಾಹ ಇವ ಅಂತ ವೀರರಾಗವರು ಅರ್ಥ ಬರೆದಿದ್ದಾರೆ. ಅದನ್ನೇ ಯಾದವಾರ್ಯರು ಸ್ವೀಕಾರ ಮಾಡಿದಂತೆ ಕಾಣಿಸ್ತದೆ. ಅದಕ್ಕಾಗಿ ನಾನು ಹೇಳಿದ್ದು ನಿರ್ದಿಷ್ಟವಾದ ಅರ್ಥ ಅದಕ್ಕೇನೂ ಇಲ್ಲ, ನಾವು ಅದಕ್ಕೆ ಮಾಡಿಕೊಂಡದ್ದೇ ಅರ್ಥ ಆಗ್ತದೆ. ಭಗವತಃ ಅನುಚರಾಹ ಇವ ಅಂತಲೇ ಈ ರಾಧಾಕೃಷ್ಣರು ಕೂಡ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಯತ್ಪಾದ ಶುಶ್ರೂಷಣ ಮುಖ್ಯ ಕರ್ಮಣ ಸತ್ಯಾದಯೋ ದ್ವಷ್ಟ ಸಹಸ್ರಯೋಷಿತ ನಿರ್ಜಿತ್ಯ ಸಂಖ್ಯೆ ತ್ರಿದಶಾಂಸ್ತದಾಶಿಷೋ ಹರಂತಿ ವಜ್ರಾಯುಧ ವಲ್ಲಭೋಚಿತಾ. ಈ ಸತ್ಯಭಾಮೆ ಮೊದಲಾದ ಎಲ್ಲ ಪತ್ನಿಯರು ಜ್ಯೇಷ್ಠ ಸಹಸ್ರ ಯೋಷಿತ 16,000 ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಸ್ತ್ರೀಯರೆಲ್ಲ ಭಗವಂತನ ಪಾದಸೇವೆ ಅನ್ನುವ ಅತಿ ದೊಡ್ಡ ಕಾರ್ಯವನ್ನೇ ಈ ಹಿಂದೆ ಮಾಡಿದರು. ಅದರ ಫಲವಾಗಿ ಯುದ್ಧದಲ್ಲಿ ದೇವತೆಗಳನ್ನೂ ಮಣಿಸಿದರು. ಆ ಸ್ವರ್ಗದ ಸಂಪತ್ತನ್ನು ಭೂಮಿಗೆ ಅವರು ತಂದುಕೊಂಡರು. ರುಕ್ಮಿಣಿ ಕುರಿತಾಗಿ ಇಲ್ಲಿ ಹೇಳಲಿಲ್ಲ, ಯಾಕೆಂದರೆ ಕೃಷ್ಣನ ಜೊತೆಗೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವಸೈನ್ಯದ ಜೊತೆಗೆ ಯುದ್ಧ ಮಾಡಿದವಳು ಸತ್ಯಭಾಮೆ. ಅದಕ್ಕಾಗಿ ಅವರೇ ಮೊದಲಾದವರು ಅಂತ ಹೇಳಿದ್ದಾರೆ. ಹೀಗೆ ರುಕ್ಮಿಣಿ ಸತ್ಯಭಾಮೆಯಂತೆ ಪರಾಕ್ರಮ ತೋರಿಸಿದವಳಲ್ಲ, ಪರಾಕ್ರಮ ತೋರಿಸಿದವಳು ಸತ್ಯವತಿ, ಈ ಸತ್ಯಭಾಮೆ. ಆದರೆ ಒಟ್ಟಾರೆ ಸ್ವರ್ಗಲೋಕದ ವೈಭವ ರುಕ್ಮಿಣಿಗೂ ಸತ್ಯಭಾಮಿಗೂ ಉಳಿದ ಎಲ್ಲ ಸ್ತ್ರೀಯರಿಗೂ ಕೂಡ ಇದ್ದೇ ಇತ್ತು. ಅದರಲ್ಲಿ 16,108 ಜನ ಸ್ತ್ರೀಯರಲ್ಲಿ 16,100 ಜನ ಸ್ತ್ರೀಯರ ವೈಭವ ಬೇರೆ, ಅದಕ್ಕಿಂತ ಹೆಚ್ಚಿನ ವೈಭವ 6 ಜನ ಷಣ್ಮಹಿಷಿಯರದು, ಇನ್ನು ಅದಕ್ಕಿಂತ ಹೆಚ್ಚಿನ ವೈಭವ ಈ ರುಕ್ಮಿಣಿ ಸತ್ಯಭಾಮೆಯರದು ಅಂತ ನಾವು ತಿಳ್ಕೊಳ್ಬೇಕು. ತದ ಆಶಿಷಃ ಹರಂತಿ, ಅವರ ಸಂಪತ್ತನ್ನೆಲ್ಲ ತಂದರು. ಅದೆಂಥ ಸಂಪತ್ತದು? ವಜ್ರಾಯುಧ ವಲ್ಲಭೋಚಿತಾ. ವಜ್ರಾಯುಧ ಅಂದರೆ ಇಂದ್ರ, ಅವನ ಅವನ ಪತ್ನಿ ವಲ್ಲಭ ಅಂದರೆ ಪತ್ನಿಯಾದ ಶಚಿ, ಅವಳು ಅನುಭವಿಸುವ ಸಂಪತ್ತಿನಿಂದ ಇವರು ತಂದುಬಿಟ್ರು. ಪಾರಿಜಾತ ಮೊದಲಾದ ಪುಷ್ಪಗಳನ್ನೆಲ್ಲ ಇಲ್ಲಿ ತಂದ್ರಲ್ಲ ಇವರು. ಅದಲ್ಲದೆ ಕೃಷ್ಣನ ಬಾಹುಬಲವನ್ನೇ ನಂಬಿ ದೇವಲೋಕದಿಂದ ಆ ಬಲಾತ್ಕಾರವಾಗಿ ಸುಧರ್ಮ ಅನ್ನುವ ಸ್ವಭಾವನ್ನೇ ಯಾದವರು ತಂದುಬಿಟ್ರು. ಅದನ್ನು ತಮ್ಮ ಈ ದ್ವಾರಕಾ ನಗರದಲ್ಲೇ ಇರಿಸಿಕೊಂಡ್ರು. ನಿರ್ಭೀತಿಯಿಂದ ಅಲ್ಲಿ ಅವರು ಮಾತುಕತೆಗಳನ್ನು ನಡೆಸ್ತಾರೆ, ಸಭೆಗಳನ್ನು ನಡೆಸ್ತಾರೆ. ಸಭಾಂ ಸುಧರ್ಮಾಂ ಸುರಸತ್ತಮೋಚಿತಾಂ. ಕೃಷ್ಣನ ಮಹಿಮೆಯನ್ನು ಹೀಗೆಲ್ಲ ನೆನಪು ಮಾಡಿಕೊಂಡ ಧರ್ಮರಾಜ. ಅದಾದಮೇಲೆ ಅರ್ಜುನನ ಕಡೆಗೆ ಅವನ ಗಮನ ಮತ್ತೆ ಹರಿಯಿತು. ಕಚ್ಚಿತ್ತೇ ಅನಾಮಯಂ ತಾತ ಭ್ರಷ್ಟತೇಜ ವಿಭಾಸಿಮೆ
ಆಯಿತು. ನೀನೀಗ ಆರೋಗ್ಯವಾಗಿದ್ದೀಯೋ ಹೇಗೆ? ನಿನ್ನ ಮುಖದಲ್ಲಿ ಮೊದಲಿನಂತೆ ಕಾಂತಿ ಕಂಡು ಬರ್ತಾ ಇಲ್ಲ. ನಿನಗೆ ಯಾರಿಂದಾದರೂ ಅವಮಾನವಾಯಿತೋ ಹೇಗೆ? ಅಲಬ್ಧಮಾನಃ. ನಿನಗೆ ಯಾರು ಮರ್ಯಾದೆ ಕೊಡದೇ ಹೋದರೆ ಅಥವಾ ಅಪಮಾನ ಮಾಡಿದರೆ ಏನಾಯ್ತು ಹೇಳು? ಕಿಂವಾ ತಾತ ಚಿರೋಷಿತಃ. ಹಿಂದೆ ಎಲ್ಲ ದ್ವಾರಕೆಗೆ ನೀನು ಹೋದರೆ ದೀರ್ಘಕಾಲ ಅಲ್ಲಿ ವಾಸ ಮಾಡ್ತಿದ್ದೆ, ಈಗ ಬೇಗ ಬಂದೆ, ಯಾಕೆ? ಈ ಬಾರಿ ಏನಾದರೂ ನಿನಗಲ್ಲಿ ತಿರಸ್ಕಾರವಾಯಿತೋ ಹೇಗೆ? ಪೂರ್ವಂ ಚಿರೋಷಿತಃ ಅಂತ ಆಚಾರ್ಯರು ಚಿರೋಷಿತಃ ಅಂತ ಅನ್ನೋದಕ್ಕೆ ಪೂರ್ವಂ ಚಿರೋಷಿತಃ ಅಂತ ಅರ್ಥ ಬರೆದಿದ್ದಾರೆ. ಯಾಕೆಂದರೆ ನೀನು ದ್ವಾರಕೆಗೆ ಹೋಗಿ ಬಹಳ ದಿವಸ ಆಯಿತು ಅಂತ ಧರ್ಮರಾಜನ ಅಭಿಪ್ರಾಯ ಅಲ್ಲ, 7 ದಿವಸಗಳಾಗಿರೋದು. ಅದರಿಂದ ದೀರ್ಘಕಾಲ ಇದ್ದಿ ಅಂತ ಅಭಿಪ್ರಾಯ ಅಲ್ಲ, ಹಿಂದೆ ದೀರ್ಘಕಾಲ ಇದ್ದವನು ನೀನು. ಅಲಬ್ಧಮಾನಃ ಅವಜ್ಞಾತಃ ಕಿಂವಾ ತಾತ ಚಿರೋಷಿತಃ. ಈ ಹಿಂದೆ ಅನೇಕ ಕಾಲ ಅಲ್ಲಿ ಇರ್ತಿದ್ದೆ, ಈಗ ಇಲ್ಲ, ಬೇಗ ಬಂದಿದ್ದೆ. ಅಲ್ಲಿ ಬಹಳ ಕಾಲ ಇರಲಿಲ್ಲ ನೀನು, ಯಾಕೆ? ಯಾರು ನಿನಗೆ ಸಲ್ಲಬೇಕಾದ ಮಾನವನ್ನು ಸಲ್ಲಿಸಲಿಲ್ವೋ ಹೇಗೆ? ಅಥವಾ ನಿನ್ನನ್ನು ತಿರಸ್ಕರಿಸಿದ್ರೋ ಹೇಗೆ? ಅದನ್ನು ಹೇಳುವಂತ ಕೇಳ್ತಿದ್ದಾನೆ. ಕಚ್ಚಿನ್ನ ಅಭಿಹಿತೋ ಭಾವೈ ಶಬ್ದಾದಿಭಿ ಅಮಂಗಲೈ. ನಿನ್ನನ್ನು ಕುರಿತು ಯಾರಾದರೂ ಕೆಟ್ಟ ಮಾತಾಡಿದ್ರೋ ಹೇಗೆ? ಅಥವಾ ಕೆಟ್ಟ ಮಾತಾಡದೇ ಇದ್ದರೂ ತಮ್ಮ ವರ್ತನೆ ಮೂಲಕ ನಿನ್ನ ಬಗ್ಗೆ ಇರುವ ಅನಾದರವನ್ನು, ದುರ್ಭಾವನೆಯನ್ನು ತೋರಿಸಿಕೊಂಡ್ರೋ? ಅಥವಾ ನದತ್ತಂ ಯುಕ್ತಮರ್ಥಿಭ್ಯ ಆಶಯ ಯತ್ ಪ್ರತಿಶ್ರುತಂ. ಯಾರಾದರೂ ಆಪ್ತರಾದವರು ನಿನ್ನ ಬಳಿಗೆ ಬಂದಾಗ ಏನಾದರೂ ಕೊಡು ಅಂತ ಕೇಳಿದಾಗ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ ಕೊಡಲಿಕ್ಕಾಗದೆ ಈ ಥರ ದುಃಖಿಸ್ತಾ ಇದೆಯೋ ಹೇಗೆ? ಅಥವಾ ಯಾರಾದರೂ ಒಬ್ಬ ಬ್ರಾಹ್ಮಣ, ಒಬ್ಬ ಬಾಲಕ, ಅಥವಾ ನಿನಗೆ ಶರಣಾಗತನಾದಂಥ ಬ್ರಾಹ್ಮಣ ಇರಬಹುದು, ಬಾಲಕ ಇರಬಹುದು, ಅಥವಾ ನಿನ್ನ ಆಶ್ರಯದಲ್ಲಿರೋ ಗೋವಿರಬಹುದು, ವೃದ್ಧನಾದಂಥ ರೋಗಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇದ್ದಾಗ ಅಂಥ ರೋಗಿ ಇರಬಹುದು, ಸ್ತ್ರೀಯರಿರಬಹುದು, ಅವರಿಗೆ ರಕ್ಷಣೆ ಕೊಡುವುದು ನಿನ್ನ ಜವಾಬ್ದಾರಿ. ಆದರೆ ರಕ್ಷಣೆ ಕೊಡಲಿಕ್ಕೆ ಆಗದೆ ಏನಾದ್ರು ನಿನಗೆ ತೊಂದರೆ ಆಯಿತೋ? ಏನಾಯ್ತು ನಿನಗೆ? ಶರಣ್ಯೋಪಸೃತಂ ಸತ್ವಂ. ಸತ್ವ ಅಂದರೆ ಯಾವುದೇ ಒಂದು ಜೀವ. ನಾತ್ಯಾಕ್ಷಿ ಶರಣಪ್ರದ ಅಂತ ಕೇಳ್ತಿದ್ದಾರೆ. ಕಚ್ಚಿತ್ವಂ ನಾಗಮೋ ಅಗಮ್ಯಾಂ ಗಮ್ಯಾಂ ವಾ ಸತ್ಕೃತಾಂ ಸ್ತ್ರೀಯಂ ಅಸತ್ಕೃತಾಂ ಸ್ತ್ರೀಯಂ ಪರಾಜಿತೋ ವಾ ಅಥ ಭವಾನ್ ನೋತ್ತಮೈ ವಾ ಸಮೈ ಪಥಿ. ನೀನು ಏನಾದರೂ ಅನೈತಿಕವಾದ ವರ್ತನೆಯನ್ನು ತೋರಿಸಿದೆಯೋ ಹೇಗೆ ಅಂತ ಕೇಳ್ತಿದ್ದಾನೆ. ಪರಸ್ತ್ರೀಯನ್ನು ಕೂಡಿದೆಯಾ ಯಾವತ್ತಾದರೂ? ಅಥವಾ ನಿನ್ನ ಜೊತೆ ಪರಸ್ತ್ರೀ ಅಲ್ಲದೆ ಇರಬಹುದು, ಇನ್ನೊಬ್ಬನ ಪತ್ನಿ ಅಲ್ಲದೆ ಇರಬಹುದು, ಆದರೆ ನಿನ್ನ ಜೊತೆ ಮದುವೆ ಮಾಡಿಕೊಳ್ಳದೇ ಇರುವಂಥ ಸ್ತ್ರೀಯನ್ನು ನೀನು ಕೂಡುವ ಪ್ರಸಂಗ ಬಂತ? ಅಥವಾ ನೀನು ಇಲ್ಲಿಂದ ಹೋಗುವ ದಾರಿಯಲ್ಲಿ ಅಥವಾ ಬರುವ ದಾರಿಯಲ್ಲಿ ಯಾರಾದರೂ ನಿನಗಿಂತ ಉತ್ತಮರು ಅಥವಾ ಅಧಮರು ನಿನ್ನನ್ನು ಸೋಲಿಸಿದ್ರೋ ಹೇಗೆ? ಇದನ್ನೆಲ್ಲ ಕೇಳ್ತಿದ್ದಾನೆ. ಇದನ್ನೆಲ್ಲ ಮಾಡಿದಾಗ ಮನುಷ್ಯನ ಮುಖದಲ್ಲಿರುವಂಥ ಕಳೆ ಕುಂದು ಬಿಡ್ತದೆ. ಅದನ್ನು ನಾವು ಗಮನಿಸಬೇಕಿಲ್ಲಿ. ಪರಪತ್ನಿಯರನ್ನು ಕೂಡಿದರೆ ಅಥವಾ ನಮ್ಮ ಪರಪತ್ನಿ ಅಲ್ಲದೆ ಹೋದರೂ ಕೂಡ ನಮ್ಮ ಜೊತೆ ವಿವಾಹ ಮಾಡಿಕೊಂಡಿಲ್ಲದೆ ಇರುವ ಸ್ತ್ರೀಯನ್ನು ಕೂಡಿದರೆ, ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದೆ ಹೋದರೆ, ಒಟ್ಟಾರೆ ನಮ್ಮ ಕರ್ತವ್ಯದಲ್ಲಿ ನಾವು ಚ್ಯುತರಾದರೆ ಮುಖದ ಮೇಲಿನ ಕಳೆ ಹೋಗ್ತದೆ, ತೇರಸ್ ಹೋಗ್ತದೆ. ಅದು ಅದರ ತಾತ್ಪರ್ಯ. ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡಬೇಕಾಗಿದೆ. ಪರಸ್ತ್ರೀಯನ್ನು, ಇನ್ನೊಬ್ಬರ ಪತ್ನಿಯನ್ನು ಅಥವಾ ನಿನ್ನ ಜೊತೆ ವಿವಾಹ ಸಂಸ್ಕಾರ ಮಾಡಿಕೊಂಡಿಲ್ಲದೆ ಇರುವಂಥ ಸ್ತ್ರೀಯನ್ನು ಏನಾದರೂ ಕೂಡಿದೆಯಾ, ಅಗಮ್ಯ ಗಮನ ಮಾಡಿದೆಯಾ ಅಂತ ಪ್ರಶ್ನೆ ಇದೆಯಲ್ಲ. ಇದರಲ್ಲಿ ಹಿರಿಯ ವಿದ್ವಾಂಸರಾದಂಥ ಕೆ.ಎಸ್. ನಾರಾಯಣಾಚಾರ್ಯರು ಕೃಷ್ಣಾವತಾರದ ಕೊನೆಯ ದಿನಗಳು ಅಂತ ಹೀಗೊಂದು ಕಾದಂಬರಿ ಏನು ಬರೆದಿದ್ದಾರೆ. ಅದರಲ್ಲಿ ಈ ಅರ್ಜುನ ಧರ್ಮರಾಜನ ಎದುರಿಗೆ ಹೀಗೆ ಬಂದಾಗ ಅವನಿಗೆ ಅರ್ಜುನ ಕೈಯಿಂದ ಒಂದು ತಪ್ಪಾಗಿತ್ತು. ಆ ಸಂದರ್ಭದಲ್ಲಿ ದ್ರೌಪದಿಯ ಜೊತೆಗೆ ಇರುವಂಥ ಒಂದು ಕರಾರು ಧರ್ಮರಾಜಂದು ಬೇರೆ ಯಾರ್ದೋ ಒಬ್ಬರದಿತ್ತು. ಆದರೆ ಅರ್ಜುನ ಏನೋ ಮೋಹದಿಂದ ದ್ರೌಪದಿಯನ್ನು ಕೂಡಿಬಿಟ್ಟಿದ್ದ. ಮತ್ತು ತಾಂಬೂಲ ಬೇರೆ ಹಾಕಿಕೊಂಡ ತಾಂಬೂಲ ಬಾಯಿಂದ ಹೊರಗೆ ಒಸರ್ತಾ ಇತ್ತು ಅಂತ ಹೀಗೊಂದು ವಾಕ್ಯ ಅಲ್ಲಿ ಹೇಳಿದ್ದಾರೆ ಅಂತ ನನಗೆ ನೆನಪಿದೆ. ನನ್ನ ನೆನಪು ತಪ್ಪಿರಬಹುದು, ಆದರೆ ಬಹುತೇಕ ಅದ್ರ ಬಗ್ಗೆ ನನಗೆ ಭರವಸೆ ಇದೆ.
ಮತ್ತು ಅದರ ಕರ್ತೃ ಕೂಡ ಕೆ ಎಸ್ ನಾರಾಯಣಾಚಾರ್ಯರು ಅಂತಲೇ ನಂಗೆ ನೆನಪಿದೆ. ಅದನ್ನು ಓದಿದವರು ಯಾರಾದರೂ ನೀವು ಇದನ್ನು ದೃಢೀಕರಿಸಬೇಕು. ಹೀಗೆ ಅರ್ಜುನ ಮಾಡಿದ್ದರಿಂದ ಅವನ ಮುಖದಲ್ಲಿರುವಂಥ ಕಳೆ ಹೋಗಿತ್ತು ಅಂತ ಅರ್ಥ ಬರುವಂತೆ ಕೆ ಎಸ್ ನಾರಾಯಣಾಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅರ್ಜುನನಂಥ ವ್ಯಕ್ತಿಗೆ ಈ ವಯಸ್ಸಿನಲ್ಲಿ ಇನ್ನವರು ಸ್ವರ್ಗಾರೋಹಣ ಮಾಡುವಂಥವ್ರು, ಆ ಅಂಥ ಕಾಲವೇ ಬಂದಿದೆ ಅವರಿಗೆ. 100ನೇ ವಯಸ್ಸನ್ನು ದಾಟಿದ್ದಾರೆ. ಕೃಷ್ಣನು ಕೂಡ ಪರಂಧಾಮಕ್ಕೆ ಹೋಗಿ ಆಗಿದೆ. ಸುಮಾರು 106 ವರ್ಷ ಅವನಿದ್ದ. ಅವನಕ್ಕಿಂತ 1 ವರ್ಷ 2 ವರ್ಷ ದೊಡ್ಡವರು ಕ್ರಮವಾಗಿ ಭೀಮ ಮತ್ತು ಧರ್ಮರಾಜರು. ಹೆಚ್ಚು 6 ತಿಂಗಳು ಸಣ್ಣವನು ಅರ್ಜುನ. ಈ ವಯಸ್ಸಿನಲ್ಲಿ ಸ್ವರ್ಗಾರೋಹಣ ಮಾಡುವಂಥ ಈ ಕಾಲದಲ್ಲಿ ಅರ್ಜುನನಿಂದ ಇಂಥದೊಂದು ಅನೈತಿಕ ವರ್ತನೆ ನಡೀತದೆ ಅಂತ ನಾವು ಊಹಿಸೋದು ತುಂಬ ಕ್ಷುಲ್ಲಕ ಆಗ್ತದೆ. ಮಹಾಭಾರತದಲ್ಲಿ ಅದರದೇ ಆದ ರೋಚಕತೆ ಇದೆ. ಯಾರ್ಯಾರು ಯಾವ್ಯಾವ ಪಾತ್ರಗಳು ಏನು ತಪ್ಪು ಒಪ್ಪು ಅದನ್ನೆಲ್ಲ ಮಾಡಿದ್ದಾರೆ, ಅವರ ಕಾಮ ಕ್ರೋಧ ಪ್ರೇಮ ಅವುಗಳ ಕಥೆಗಳನ್ನೆಲ್ಲ ವ್ಯಾಸರು ಏನೂ ಮುಚ್ಚುಮರೆಯಿಲ್ಲದೆ ಚಿತ್ರಿಸಿಯೇ ಇದ್ದಾರೆ. ಸ್ವಯಂ ತನ್ನ ತಂದೆ ಪರಾಶರರು ವಿವಾಹ ಮಾಡಿಕೊಳ್ಳದೆ ಸತ್ಯವತಿಯನ್ನು ಕೂಡಿದ್ದನ್ನು ವರ್ಣನೆ ಮಾಡಿದ್ದಾರೆ. ಪರಾಶರರಿಗೂ ಸತ್ಯವತಿಗೂ ಮದುವೆ ಆಗಿತ್ತು ಅಂತ ಮತ್ತೊಬ್ಬರು ಕೆಲವ್ರದ್ದು ವಾದ ಇದೆ. ಅದು ಆ ಕಡೆಯಲ್ಲಿ ಹಿಂದೆ ಅದನ್ನು ಮಹಾಭಾರತ ಪ್ರವಚನ ನಾನು ಹೇಳಿದ್ದೆ. ಯಾವುದೇ ನಿಯೋಗಗಳು, ಇಂಥ ಸಂಬಂಧಗಳು, ಕುಂತಿ ಮಾಡಿದಂಥ ಒಂದು ಆತುರದ ನಿರ್ಣಯ ಎಲ್ಲವನ್ನೂ ಕೂಡ ಏನೂ ಸಂಕೋಚ ಇಲ್ಲದೆ ವರ್ಣನೆ ಮಾಡಿದ್ದಾರೆ. ಅರ್ಜುನ ಮತ್ತು ದ್ರೌಪದಿಯರ ನಡುವೆ ಈ ವಯಸ್ಸಿನಲ್ಲಿ, ಅದು ಇಂಥ ಕಾಲದಲ್ಲಿ ಅಂಥದ್ದೊಂದು ವರ್ತನೆ ನಡೆದಿತ್ತು ಅಂತ, ಘಟನೆ ನಡೆದಿತ್ತು ಅಂತ ನಾವು ಊಹಿಸೋದು ಅಷ್ಟು ಉಚಿತ ಆಗೋದಿಲ್ಲ. ಅಂಥವೆಲ್ಲ ಮೆರುಗು ನಾವು ಮಹಾಭಾರತಕ್ಕೆ ಹೊರಗಿಂದ ತರಬೇಕಾಗಿಲ್ಲ, ಭಾಗವತಕ್ಕೂ ತರಬೇಕಾದದ್ದಿಲ್ಲ ಅನ್ನುವುದು ಗೊತ್ತಿರಲಿ ಅಷ್ಟೆ. ಮತ್ತೆ ಯಜಮಾನನ ಕರ್ತವ್ಯ ಏನು? ವೃದ್ಧರಿಗೆ ಬಾಲಕರಿಗೆ ಅನ್ನ ಕೊಟ್ಟು ಆಮೇಲೆ ಭೋಜನ ಮಾಡಬೇಕಾದ್ದು. ನೀನು ಯಾವತ್ತಾರು ಕೊಡದೆ ಹಾಗೆ ಮೊದಲೇ ಊಟ ಮಾಡಿದೆಯಾ? ಯಾವುದಾದ್ರೂ ಅಯೋಗ್ಯ ಕೆಲಸವನ್ನೇನಾದರೂ ಮಾಡಿದೆಯಾ? ಅಥವಾ ಏನೂ ಆಗಿಲ್ಲ, ನಮಗೆಲ್ಲರಿಗೂ ಪ್ರಿಯ ಬಂಧುವಾದಂಥ ಕೃಷ್ಣ ಈ ಜಗತ್ತನ್ನು ತೊರೆದು ಹೋಗಿದ್ದಾನೋ, ಅದರಿಂದ ಈ ಜಗತ್ತು ಶೂನ್ಯವಾಗಿದೆಯೋ ಅದನ್ನಾದರೂ ಹೇಳು. ಅದರಲ್ಲೇ ನಿನ್ನ ಕಾಂತಿ ಕುಂದಿರಬೇಕು, ಅದನ್ನಾದರೂ ಹೇಳು ಅಂತ ಕೇಳ್ತಿದ್ದಾನೆ. ಏಕಾದಶಿ ಭೋಜನ ಮತ್ತು ಬಂಗಾರದ ಕಳವು ಮೊದಲಾದಂಥ ಪಾಪಗಳನ್ನೇನಾದರೂ ಮಾಡಿದ್ದೀಯಾ ಅಂತ ಯಾವುದು ವಿಜಯಧ್ವಜರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿಗೆ 44ನೇ ಶ್ಲೋಕ ಸಮಾಪ್ತವಾಗಿದೆ ಮತ್ತು ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.